ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಮೂತಿ ಮಾಡ್ತಾಯಿದ್ದೀನಿ. ರಾಗಿ ಮಲ್ಟಿಗ್ರೈನ್ ರಾಗಿ ಪೌಡ್ರ್ ಇದೆಯಲ್ಲ, ಅದರಿಂದನೇ ಸ್ಮೂದಿ ಮಾಡ್ತಾ ಇರೋದು ನಾನು ಇವತ್ತು. ಅದಕ್ಕೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಅಂಜೂರ, ಖರ್ಜೂರ ಮತ್ತು ಒಂದು ಬಾಳೆಹಣ್ಣು, ಸ್ವಲ್ಪ ಹಾಲು ಇಷ್ಟು ತೊಗೊಂಡಿದ್ದೀನಿ. ಬಾಳೆಹಣ್ಣು ಇಷ್ಟ ಆಗಲ್ಲ ಅಂದವರು ಬೇಕಾದ್ರೆ ಆ್ಯಪಲ್ ಹಾಕ್ಕೋಬೋದು. ಇದು ಸ್ವಲ್ಪ ಒಂಥರ ಅಂಟಂಟಾಗುತ್ತಲ್ಲ, ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂದವರು ಆ್ಯಪಲ್ ಹಾಕ್ಕೋಬೋದು. ಫಸ್ಟ್ ಇದನ್ನು ಮಲ್ಟಿಗ್ರೈನ್ ಆಟನ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಗಂಟಿಲ್ದಂಗೆ ಕಲಿಸ್ಕೊಂಡು ಅದನ್ನು ಫಸ್ಟ್ ಗಂಜಿ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಒಂಚೂರು ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಗಂಜಿ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಚೆನ್ನಾಗಿ ಅದು ಕುದಿಬೇಕು, ಇದಾಗಬೇಕು. ಯಾಕೆಂತಂದರೆ ಎಲ್ಲ ಮಲ್ಟಿಗ್ರೈನ್ ಇರೋದ್ರಿಂದ ಅವೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೋಬೇಕು. ಅರ್ಜೆಂಟಿಗೆ ಅರ್ಧಂಬರ್ಧ ಬೇಯಿಸ್ಬಿಟ್ಟು ತೆಗಿಬಾರ್ದು. ಚೆನ್ನಾಗಿ ಮರಳಿಸ್ಬಿಟ್ಟೆ ತೆಗೆದು ಕೆಳಗಡೆ ಇಟ್ಕೋಬೇಕು. ಇದೆ ಚೆನ್ನಾಗಿ ಮರಳಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದೀಲಿ ಇದು. ಇವಾಗ ಅದು ಕೈ ಬಿಡ್ದಂಗೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಡಿಯಿಂದ ಗಂಟಾಗಿ ಹೋಗ್ಬಿಡುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ, ಚೆನ್ನಾಗಿ ಕುದ್ಮೇಲೆ ಹಾಲು ಹಾಕೋಣ. ಇದಕ್ಕೆ ನಾನು ಬೇರೆ ಏನು ಸಕ್ಕರೆ ಎಲ್ಲ ಏನೂ ಹಾಕ್ತಾಯಿಲ್ಲ. ಖರ್ಜೂರ ಮತ್ತು ಅಂಜೂರದಲ್ಲಿರೋ ಅಂಥ ಸಕ್ಕರೆ ಅಂಶನೇ ಸಾಕು, ಬಾಳೆಹಣ್ಣಲ್ಲಿರೋ ಅಂಶ ಸಾಕು, ಸಕ್ಕರೆ ಅಂಶ ಸಾಕು ಅಂತ ಬೇರೆ ಸಕ್ಕರೆ ಹಾಕಿಲ್ಲ. ಬೇಕಾದವರು ಸಕ್ಕರೆ ಹಾಕ್ಕೋಬೋದು ಇದನ್ನು, ಇಲ್ಲ ಬೆಲ್ಲನಾದರೂ ಹಾಕ್ಕೊಳ್ಬೋದು. ಬಾಳೆಹಣ್ಣು ಸ್ವಲ್ಪ ಒಂಥರ ಸ್ಟಿಕ್ಕಿ ಅನಿಸುತ್ತಲ್ಲ, ಮತ್ತು ಅದು ಸ್ಮೂತ್ ಮಾಡಿದ್ಮೇಲೆ ಅದೊಂಥರ ಸ್ಮೆಲ್ಲು ಬರುತ್ತೆ, ಒಂಥರ ಹಸಿ ಸ್ಮೆಲ್ಲು. ಅದಿಷ್ಟ ಆಗಲ್ಲ ಅಂದವರು ಆ್ಯಪಲ್ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು. ನೋಡಿ, ಆಯ್ತಾ ಬಂತದು. ಹಿಂಗೆ ಚೆನ್ನಾಗಿ ಕುದಿಸ್ಕೋಬೇಕು. ಅದನ್ನು ಕುದಿಸ್ತಲೇ ಮಾತ್ರ ಮಾಡಬಾರ್ದು, ಹಸಿ ತಿನ್ನಬಾರ್ದು ಯಾವುದೇ ಪದಾರ್ಥ ಆಗಲಿ. ಸಲಾಡ್ ಒಂದು ಬಿಟ್ಟು ಬೇರೆ ಯಾವುದೂ ಹಸಿ ತಿನ್ನಬಾರ್ದು. ನೋಡಿ, ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಈಗ ಒಂಚೂರು ಹಾಲು ಹಾಕ್ಕೋತೇನೆ. ಹಾಲು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಕೆಳಗಿಟ್ಕೊಳ್ಳೋಣ, ಹಾರಕ್ಕಿಟ್ಕೊಳ್ಳೋಣ ಅದನ್ನು. ಇದನ್ನು ಹೀಗೇ ಬೆಲ್ಲ ಹಾಕ್ಕೊಂಡು ಬೇಕಾದ್ರೆ ಕುಡಿಬೋದು. ಒಂದು ಸ್ಪೂನ್ ತುಪ್ಪ ಬೆಲ್ಲ ಹಾಕ್ಕೊಂಡು ಕುಡಿಬೋದು, ಇಲ್ಲ ಸಕ್ಕರೆ ಹಾಕ್ಕೊಂಡಾದ್ರೆ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇದು ಕೂಡ ಮಕ್ಕಳಿಗೆ ರಾಗಿ ಸರಿ ಅಂತ ಮಾಡಿಕೊಡ್ತಾರಲ್ಲ, ಇದನ್ನೇ ರಾಗಿ ಸರಿ ಅಂದರೆ. ಎಳೆ ಮಕ್ಕಳಿಗೆ 6 ತಿಂಗಳಾದ್ಮೇಲೆ ಕೊಡೋದು ರಾಗಿ ಸರಿ ಅದೇನೆ. ನೋಡಿ, ಇದಕ್ಕೆ ಈಗ ಸಣ್ಣ ಜಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಬಾದಾಮಿ, ಗೋಡಂಬಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅಂಜೂರ ಮತ್ತು ಖರ್ಜೂರ ತುಂಬ ಒಳ್ಳೆಯದು, ಅಂಜೂರನೂ ತುಂಬ ಒಳ್ಳೆಯದು. ನೋಡಿ, ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದಕ್ಕೆ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಅದರೊಳಗಡೆ ಗಂಜಿ ಹಾಕ್ಬಿಟ್ಟು 1-2 ಸಲ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ಮೂತಿ ರೆಡಿ. ಇದನ್ನು ತಣ್ಣಗಾರ ಕುಡಿಬೋದು, ಇಲ್ಲ ಹೀಗೆ ಬೆಚ್ಚಗಾರ ಕುಡಿಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಂಡಾರ ಕುಡಿಬೋದು ಇದನ್ನು. ನೋಡಿ, ರೆಡಿ ಆಯಿತು. ನೋಡಿ, ಬೆಳಗ್ಗೆ ಹೊತ್ತು ತಿಂಡಿ ಬದಲು ಬೇಕಾದ್ರೆ ಇದನ್ನೇ ಮಾಡ್ಕೊಂಡು ಕುಡ್ಕೊಳ್ಬೋದು. ಓಕೆನಾ? ಥ್ಯಾಂಕ್ ಯು.